ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯಮುನಾ ಮಂಜುನಾಥ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ದಿನಗಳಾಯಿತು ಲೆಂತಿ ವಿಡಿಯೋನ ಹಾಕಿ. ಸ್ವಲ್ಪ ಮನೆ ಅಲ್ಟ್ರೇಷನ್ ಅದು ಇದು ಹಾಗೆಯೇ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಆಲ್ರೆಡಿ. ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂದರೆ ಇದು ತುಂಬ ವರ್ಷಗಳನ್ನೇ ನನ್ನ ಹರಕೆ ಅಂತ ಹೇಳ್ಬೋದು, ನನ್ನ ಜೀವನದ ದೊಡ್ಡ ಆಸೆ ಅಂತಲೇ ಹೇಳ್ಬೋದು. ಗೊತ್ತಿಲ್ಲ ನನಗೆ, ನಿಜವಾಗ್ಲೂ ಈ ಪೂಜೆ ಮಾಡಿಸೋದಕ್ಕೆ ತುಂಬ ವರ್ಷಗಳೇ ನಾನು ಕಾದಿದ್ದೀನಿ. ಹಂಗಾಗಿ ಆ ಪೂಜೆಗೋಸ್ಕರ ನಾವು ವರಮಹಾಲಕ್ಷ್ಮಿ ಹಬ್ಬ ಕೂಡ ನಾವು ಮಾಡಿರಲಿಲ್ಲ. ಒಂದೇ ಸಲ ವರಮಹಾಲಕ್ಷ್ಮಿ ಹಾಗೇನೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಬೇಕು ಅಂದ್ಕೊಂಡು ಎರಡು ಜೊತೆನಲ್ಲೇ ಇಟ್ಕೊಂಡಿದ್ದೀವಿ. ನಮ್ಮ ಮನೆಯವ್ರು ಹೇಳ್ತಾನೆ ಇದ್ರು, ಮನೆಯೆಲ್ಲ ಆಲ್ಟ್ರೇಷನ್ ಇನ್ನೇನು ಮುಗಿತಾ ಬರ್ತಾ ಇದೆ ಅನ್ಬೇಕಾದ್ರೇ ಹೇಳೋರು, ಬೇಡ ಒಂದೇ ಸಲ ಲಕ್ಷ್ಮಿನೂ ಸತ್ಯನಾರಾಯಣ ಸ್ವಾಮಿ ಪೂಜೆನೂ ಮಾಡಿಸ್ಬಿಡೋಣ ಅಂತ ಹೇಳ್ತಾನೆ ಇರೋರು. ಹಂಗಾಗಿ ಇಲ್ಲ, ನಾನು ಆಲ್ಮೋಸ್ಟು ಮಾಡ್ಕೊಂಬಿಡೋಣ ಅಂತ ಹೇಳಿ ಸೀರೆ ಎಲ್ಲ ತೊಗೊಂಡ್ಬಂದು ಇಟ್ಬಿಟ್ಟಿದ್ದೆ. ಮಾಡೇ ಬಿಡೋಣ, ಆಮೇಲೆ ಸತ್ಯನಾರಾಯಣ ಸ್ವಾಮಿ ಪೂಜೆನ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂದ್ಕೊಂಡು ಸುಮ್ಮನಾಗಿದ್ದೆ. ಆಮೇಲೆ ಅವ್ರ ಆಸೆ ಅಂತಲೇ ಆಗಲಿ ಅಂದ್ಬಿಟ್ಟು ನಾನು ಮನಸ್ಸು ಸ್ವಲ್ಪ ಚೇಂಜ್ ಮಾಡಿಕೊಂಡೆ. ಮತ್ತು ಇನ್ನೂ ಪುಣ್ಯ ಎಲ್ಲ ಮಾಡಿಸ್ಬೇಕಿತ್ತು, ಮನೆಯೆಲ್ಲ ಆಲ್ಟ್ರೇಷನ್ ಆದಮೇಲೆ ಸ್ವಲ್ಪ ಪುಣ್ಯ ಏನೂ ಆಗಿರಲಿಲ್ಲ. ಹಂಗಾಗಿ ಜೊತೆಲೇ ಮಾಡಿಕೊಂಡ್ರೆ ಒಳ್ಳೇದಲ್ವ ಅಂತ ಹೇಳಿ ಅನ್ಸೋದು. ಬಟ್ ಮನಸ್ಸಲ್ಲಿ ಯಾವಾಗಲೂ ಹಂಗೆ ಅನ್ಸೋದು, ಅಯ್ಯೋ ಪುಣ್ಯ ಮಾಡಿಸ್ಕೊಂಡಿಲ್ವಲ್ಲ ಇನ್ನೂ ಅಂತ. ಬಟ್ ಅದೀಗ ತುಂಬಾ ಹತ್ರದಲ್ಲಿದೆ ಅಂತ ಅಂದ್ಕೊಂಡು ಬನ್ನಿ ಈ ವಿಡಿಯೋನ ಏನಕ್ಕೋಸ್ಕರ ಮಾಡ್ತಾಯಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಪೂಜೆಗೆ ಅಂತ ಹೇಳಿ ಸ್ವಲ್ಪ ಸೀರೆನ ಶಾಪಿಂಗ್ ಮಾಡಿದ್ದೆ, ಹಾಗಾಗಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇದು ಸೆಮಿ ಮೈಸೂರು ಸಿಲ್ಕ್ ಸೀರೆ ತೊಗೊಂಡಿದ್ದೀನಿ. ನನಗೆ ತುಂಬ ಸಲ ನಾನು ಅವ್ರ ಹತ್ರ ಸೀರೆ ತರಿಸ್ಕೋಬೇಕಾದ್ರೆಲ್ಲ ಹೇಳ್ತಾ ಇದ್ದೆ, ಜಾಸ್ತಿ ಇದೇ ಕಲರು ಇಲ್ಲಿಗೆ ಬರೋದು, ಈ ಕಲರ್ ರಾಯಲ್ ಬ್ಲೂ ಇಲ್ಲಿಗೆ ಬರೋದು, ನನಗೆ ಅದು ಇಷ್ಟ ಆಗ್ತಾ ಇರಲಿಲ್ಲ. ಇಲ್ಲ, ನನಗೆ ಜಾಸ್ತಿ ರಾಯಲ್ ಬ್ಲೂ ಬಂದು ಸ್ಕೈ ಬ್ಲೂ ಬಾರ್ಡ್ರ್ ಬರಬೇಕು ಅಂತ ಹೇಳಿದ್ದೆ. ಹಂಗಾಗಿ ಈ ಸೀರೆನ ನಾನು ತುಂಬಾ ಇಷ್ಟಪಟ್ಟು ತೊಗೊಂಡಿದ್ದೀನಿ. ಇದು ವೇರ್ ಮಾಡೋ ಹಾಗಿಲ್ಲ, ಲಕ್ಷ್ಮಿಗೆ ಉಡಿಸ್ಬೇಕು ಅಂತ ಹೇಳಿ ಪುರೋಹಿತರು ಹೇಳಿದ್ರು, ನಮ್ಮ ಹತ್ರನೇ ಸೀರೆಗಳಿದಾವಮ್ಮ, ನಾವು ಉಡಿಸ್ತೀವಿ ಅಂತ ಹೇಳಿ. ಇಲ್ಲ, ನಾನು ಲಕ್ಷ್ಮಿಗೆ ನನ್ನ ಹತ್ರ ಇರೋ ಸೀರೆನೇ ಕೊಡ್ತೀನಿ, ಅದನ್ನೇ ಉಡಿಸಿ ಅಂತ ಹೇಳಿದ್ದೀನಿ. ಕಾಂಟ್ರಾಸ್ಟಲ್ಲಿ ನೋಡಿ ಈ ಬ್ಲೌಸ್ ಬಂದಿದೆ. ಓವರ್ ಆಲ್ ಸೀರೆ ಪೂರ್ತಿ ಈ ಥರ ಲೈನ್ಸ್ ಬಂದಿದೆ. ತುಂಬಾ ಟ್ರೆಂಡಿಂಗಲ್ಲಿರೋವಂಥ ಮೂವಿಂಗಲ್ಲಿರೋವಂಥ ಸೀರೆ ಅಂತಲೇ ಹೇಳ್ಬೋದು. ಹಾಗೆ ನೋಡಿ, ಇದು ಚಿಟ್ ಪಲ್ಲು ಬಂದಿದೆ. ಸ್ಯಾರಿ ಪೂರ್ತಿ ಓವರ್ ಆಲ್ ಎಲ್ಲ ಲೈನ್ಸ್ ಬಂದು ಚಿಟ್ ಪಲ್ಲು ಬಂದಿದೆ. ಇದು ಲಕ್ಷ್ಮಿ ಗುಡಿಸೋದಕ್ಕೆ ಅಂತ ಹೇಳಿ ತೊಗೊಂಡಿರೋದು. ಹಾಗೆಯೇ ಒಂದು ಡ್ರೆಸ್ಸು ಕೂಡ ತೊಗೊಂಡಿದ್ದೀನಿ. ಇದು ಬ್ಲ್ಯಾಕ್, ನನಗೇನು ವೇರ್ ಮಾಡಿದ್ದೀನಿ ಬ್ಲ್ಯಾಕ್ ಕಲರ್ ಒಂದೇ ಇದ್ದಿದ್ದು, ಹಾಗಾಗಿ ಇದೊಂದು ಇರಲಿ, ಏನೋ ಒಂಥರ ಚೆನ್ನಾಗಿದೆ. ಅಂಬ್ರೆಲಾ ನಾನು ಸ್ವಲ್ಪ ಜಾಸ್ತಿ ಇಷ್ಟಪಡ್ತೀನಿ, ಹಾಗಾಗಿ ತೊಗೊಂಡಿದ್ದೀನಿ. ಸ್ಲೀವ್ ಕೂಡ ಕೊಟ್ಟಿದ್ದಾರೆ. ಸ್ಲೀವ್ ಇದು ಯಾವ ಥರ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಥ್ಯಾಂಕ್ ಯು. 3/4 ಕೊಟ್ಟಿದ್ದಾರೆ. ನನಗೆ ಫೇವ್ರೆಟ್ ಅಂತಲೇ ಹೇಳ್ಬೋದು 3/4 ಹಾಕೊಳ್ಳೋದಕ್ಕೆ. ಆಲ್ಮೋಸ್ಟು ಹಾಫ್ ಸ್ಲೀವ್ ಹಾಕ್ಕೊಂಡು ತುಂಬ ವರ್ಷಗಳೇ ಆಯಿತು. ನೈಸ್, ಚೆನ್ನಾಗಿದೆ. ಅದಕ್ಕೆ ಪ್ಯಾಂಟ್ ಕೂಡ, ಬಟ್ಟೆನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಇದು ಕಾಸ್ಟ್ ಬಂದು 1400 ಹಾಕಿದ್ದಾರೆ. ನಾನಿದು ಕೊಟ್ಟಿರೋದು ಓನ್ಲಿ 700 ರುಪೀಸ್ ಅಷ್ಟೇ. ನೋಡಿ, ಪೂಜೆ ಎಲ್ಲ ಶುರು ಮಾಡೋದಕ್ಕೆ ಮುಂಚೆನೇ ನಾನು ನಮ್ಮದು ಅವ್ರ ಮನೆ ತಿಟ್ಟೂರಲ್ಲಿ ಓಸ್ಪಾಲ್ ಇನ್ಸ್ಟಾಗ್ರಾಮ್ ಇದೆ, ಪೇಜ್ ಇದೆ ಅವ್ರದ್ದು ಇನ್ಸ್ಟಾಗ್ರಾಮಲ್ಲಿ. ಅವ್ರ ಹತ್ರ ಇದು ವಿಡಿಯೋನ ನೋಡಿ ನಾನು ನಮ್ಮ ಅತ್ತಿಗೆಗೆ ಹೇಳಿ ತರಿಸ್ಕೊಂಡಂಥ ಸೀರೆ ಇದು. ಆ್ಯಕ್ಚುಲಿ ಇದು ನಾನು ವೇರ್ ಮಾಡಬೇಕು ಅಂತ ಹೇಳಿ ತರಿಸ್ಕೊಂಡಿದ್ದು. ಇದು ಪ್ರೈಸ್ ಬಂದು ಸ್ವಲ್ಪ ಕಾಸ್ಟ್ಲಿನೇ ಅಂತಲೇ ಹೇಳ್ಬೋದು. ನೋಡಿ ಹೇಗಿದೆ ಅಂತ ಕಮೆಂಟ್ ನನಗೆ ಹೇಳಿ, ಪ್ರೈಸ್ ಎಷ್ಟು ಅಂತ ನಾನು ಕಮೆಂಟ್ ಮಾಡ್ತೀನಿ. ನೋಡಿ, ಮಾವಿನಕಾಯಿ ಬಾರ್ಡರ್ ಇದೆ ದೊಡ್ಡದಾಗಿ, ಮೇಲ್ಗಡೆ ಸಣ್ಣದಾಗಿ ಮಾವಿನಕಾಯಿ ಡಿಸೈನ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಇದು ಕಲರು ತೀರಾ ರೆಡ್ ಅನ್ನಿಸ್ಬೋದೇನೋ ನಿಮಗೆ ವಿಡಿಯೋದಲ್ಲಿ, ಬಟ್ ಆ ಥರ ಇಲ್ಲ, ಚೆನ್ನಾಗಿದೆ. ಇದಕ್ಕೂ ಅಷ್ಟೇ ಚಿಕ್ಕ ಪಲ್ಲು ಕೊಟ್ಟಿದ್ದಾರೆ. ಈಗ ಇದು ಮಗಳು ನಾನು ಉಟ್ಕೋತೀನಿ ಅಂತ ಹೇಳಿ ಇವಾಗ ಅವ್ರು ಉಟ್ಕೊಳ್ಳೋದಕ್ಕೆ ಪ್ಲ್ಯಾನಲ್ಲಿದ್ದಾರೆ ಈ ಸೀರೆ. ಬ್ಲೌಸು ಕೂಡ ನೋಡಿ, ಇದು ಅವ್ರಿಗೆ ಅಳತೆಗೆ ಇದನ್ನು ಸ್ಟಿಚಿಂಗ್ ಮಾಡಿಸಿದ್ದಾರೆ. ನಾನೇನು ಬೇಡ, ಇದು ಫುಲ್ ಪ್ಲೈನಲ್ಲಿ. ಹಾಗೆ ಸ್ವರ್ಗ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅವರಲ್ಲಿ ಒಂದು ನಾನು ಬ್ಲೌಸ್ನ ಬುಕ್ ಮಾಡ್ಕೊಂಡಿದ್ದೆ.
ಅದು ಸ್ಟಿಚಿಂಗ್ಗೆ ಕೊಟ್ಟಿದ್ದೀನಿ. ಅದು ಮಲ್ಟಿ ಕಲರ್, ಎಲ್ಲದಕ್ಕೂ ಹಾಕೋಬೋದು. ಅದನ್ನು ಹಾಕೊಳ್ಳೋಣ, ಬ್ಲೌಸಲ್ಲಿ ಸ್ವಲ್ಪ ಬೇಡ ಅಂತ ಅಂದ್ಕೊಂಡಿದ್ದೆ ನಾನು ಇದನ್ನು. ಬಟ್ ಮಗಳು ಬೇಕು ಅಂತ ಕೇಳಿದ್ಲು ಅಂದ್ಬಿಟ್ಟು ಅದು ಅವಳಿಗೆ ಹೊಲಿಸಿದ್ದು. ನಿಜವಾಗ್ಲೂ ಈ ಸೀರೆ ಹೆಸರು ಕೇಳಿದ್ರೆ ನಿಜವಾಗ್ಲೂ ನನಗೆ ನಗು ಬಂತು. ಈ ಥರನೂ ಸೀರೆ ಹೆಸರಿಡ್ತಾರ ಅಂತ ಅನ್ನಿಸ್ತು ನನಗೆ. ಯಾಕೆಂದರೆ ಇದ್ರ ಹೆಸರು ಬಂದು ನೀತಾ ಅಂಬಾನಿ ಸೀರೆ ಅಂತೆ. ಅಂಬಾನಿಯವ್ರ ಮಿಸ್ಸಸ್ ನೀತಾ ಅಂಬಾನಿಯವರು ಅವರ ಮಗನ ಮದುವೆನಲ್ಲಿ ಈ ಥರ ಸೀರೆನ ವೇರ್ ಮಾಡಿದ್ರಂತೆ. ಅದು ತುಂಬಾ ಕಾಸ್ಟ್ಲಿ, ಅವ್ರ ಬಡ್ಜೆಟಿಗೆಲ್ಲ ನಾವು ಉಟ್ಕೊಳ್ಳೋದಕ್ಕಾಗಲ್ಲ. ನೋಡಿ, ಇದು ನಾನಿದು ತರಿಸ್ಕೊಂಡಿರೋದು ಇನ್ಸ್ಟಾಗ್ರಾಮ್ ಪೇಜು ಸುರಗ ಅಂತ ಹೇಳಿ, ಅದರಲ್ಲಿ ತೊಗೊಂಡಿರೋದು. ನೀವು ಬಟ್ಟೆ ನೋಡ್ಬೋದು ಎಷ್ಟು ಮೆತ್ತಗಿದೆ ಅಂದರೆ, ಕೆಲವೆಲ್ಲ ತುಂಬಾ ರಫ್ ಆಗಿರುತ್ತೆ, ನೆರಿಗೆ ಕೂತ್ಕೊಳ್ಳೋದಿಲ್ಲ, ಒರಟಾಗಿರುತ್ತೆ, ಹರಡ್ಕೊಳ್ಳುತ್ತೆ. ನಾವೇನೇ ಒಂದು ವೇರ್ ಮಾಡಿದಾಗಲೂ ಸ್ವಲ್ಪ ದಪ್ಪ ಇರೋರಿಗೆ ಹರಡ್ಕೊಳ್ಳುತ್ತೆ. ಇದು ಆ ಥರ ಎಲ್ಲ ಹರಡ್ಕೊಳ್ಳಲ್ಲ. ಅವ್ರ ಇನ್ಸ್ಟಾಗ್ರಾಮ್ ಪೇಜಲ್ಲಂತೂ ಈಗ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಎಷ್ಟು ಒಂದು 1000 ಫೋಟೋ ಹಾಕಿದ್ರೇನೋ ನಾನು ನೋಡ್ತಾನೆ ಇದ್ದೀನಿ. ಪೂರ್ತಿ ಎಲ್ಲ ಇದೇ ಸೀರೆನೇ ಇದೆ. ಈಗ ಇದರಲ್ಲಿ ಕಲರ್ ಕೂಡ ಬಿಟ್ಟಿದ್ದಾರೆ. ಇದು ಪ್ರೈಸ್ ಬಂದು 2000 ಏನೋ ಹೇಳಿದರು. ಬಟ್ ಆಷಾಢ ಆಫರ್ ಅಂತ ಹೇಳಿ ಇದು ನನಗೆ 1000ಗೆ ಸಿಕ್ಕಿದೆ. ಹಾಗೆಯೇ ಇದು ಶಿಪ್ಪಿಂಗ್ ಚಾರ್ಜ್ ಕೂಡ 100 ರೂಪೀಸ್ ಮಾಡಿದರು. ನಾನು ಆಲ್ರೆಡಿ ಕುಚ್ಚೆಲ್ಲ ಹಾಕಿಸಿ ರೆಡಿ ಮಾಡಿದ್ದೀನಿ. ಹೇಗಿದೆ ಸೀರೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಬಟ್ ಇದು ಮಗಳು ಯಾವಾಗಲೂ ಕೇಳ್ತಾ ಇದ್ಲು ನನಗೆ ಗೋಲ್ಡನ್ ಕಲರಲ್ಲಿ ಸೀರೆ ತೆಕ್ಕೊಡು ಅಂತ. ಕಾಲೇಜಲ್ಲೆಲ್ಲ ಫಂಕ್ಷನ್ಸ್ ಇದೆ ಅಂತ ಹೇಳಿ ಅವಳಿಗೆ ಅಂತ ತೊಗೊಂಡಿದ್ದ ಸೀರೆ ಇದು. ನಿಜವಾಗ್ಲೂ ಅವಳು ಆಮೇಲೆ ಬೇಡ, ಇದು ನೀನೇ ಹಾಕೋ, ಪೂಜೆಗೆ ಚೆನ್ನಾಗಿದೆ ಅಂತ ಹೇಳಿ ನನಗೆ ಕೊಟ್ಟಿದ್ದಾಳೆ. ಅವಳು ರೆಡ್ ಹಾಕೋತಾ ಇದ್ದಾಳೆ. ಹಾಗೆಯೇ ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ದೀನಿ. ಈ ಬ್ಲೌಸ್ ಎಲ್ಲ ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ದೀರಾ ಅಂದ್ಕೊಳ್ತೀನಿ. ಇದಕ್ಕೆ ಬೀಡ್ಸ್ ಹಾಕಿ ಅಂತ ಹೇಳಿದ್ದೆ, ಬಟ್ ಬೀಡ್ಸ್ ಏನು ಹಾಕಿರಲಿಲ್ಲ. ಇದನ್ನು ಹಾಕೋದಕ್ಕೆ ಅವರು 300 ರೂಪೀಸ್ ಚಾರ್ಜ್ ಕೊಡಿ ಅಂತ ಕೇಳಿದ್ರು. ಇದೇ ಪ್ಯಾಕೆಟಲ್ಲಿ ಲೈನಿಂಗ್ ಅಂಗಡಿನೆಲ್ಲ ಸಿಗ್ತಿದೆ. ಒಂದು ಪ್ಯಾಕೆಟ್ ಬಂದು 80 ರೂಪೀಸು. 80 ರೂಪೀಸ್ ತಂದರೆ ನಾವು 2 ಸ್ಲೀವ್ಸ್ಗೂ ಅಟ್ಯಾಚ್ನ ಮಾಡ್ಕೋಬೋದು. ಈ ಸಲ ನಾನು ಮಿಷಿನ್ ವರ್ಕ್ನ ಮಾಡಿಸಿದ್ದೀನಿ. ಹಾಗೆಯೇ ಈ ಸೀರೆ ಬಂದು ನಮ್ಮ ದೊಡ್ಡ ನಾದಿನಿ, ನಮ್ಮ ಅಕ್ಕವ್ರು ಕೊಟ್ಟಿರೋ ಸೀರೆ ಇದು. ಇದು ನನ್ನ ಫೇವ್ರೆಟ್ ಕಲರ್ ಅಂತಲೇ ಹೇಳ್ಬೋದು. ಬಾಟ್ಲ್ ಗ್ರೀನ್ ತುಂಬಾ ಇಷ್ಟಪಡ್ತೀನಿ. ಬಾಟ್ಲ್ ಗ್ರೀನ್ ನಾನು ನನ್ನ ಹತ್ರ ಆಲ್ಮೋಸ್ಟ್ ಪ್ಲೈನಲ್ಲಿತ್ತು. ಅದು ಸೀರೆ ಈಗ ಹಾಳಾಯ್ತದು. ತುಂಬಾ ಇಷ್ಟ ಆಯಿತು. ಇದು ನಾವು ಫಂಕ್ಷನ್ಸ್ಗೆ ಕಾಯಿ ತೊಗೊಂಬರೋಣ ಅಂತ ಹೇಳಿ ಬುಧವಾರ ಅಂದರೆ ಹಬ್ಬದ ಹಿಂದಿನ ದಿನ 2 ದಿನ ಹಿಂದಿನ ದಿನ ಹೋಗಿದ್ವಿ. ಮನೆಯವ್ರಿಗೆ ವೀಕ್ ಆಫ್ ಇತ್ತು ಅಂತ ಹೇಳಿ ಆವಾಗ ನಮ್ಮ ಅಕ್ಕವರು ನನಗೆ ಇದನ್ನು ಅರ್ಶಿನ ಕುಂಕುಮಕ್ಕೆ ಅಂತ ಕೊಟ್ಟರು. ನಿಜವಾಗ್ಲೂ ಈ ವಿಡಿಯೋ ಮೂಲಕ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬೇಡ ಅಂದರೂ ಕೇಳಲಿಲ್ಲ ಅವರು. ಇಲ್ಲ, ಲಕ್ಷ್ಮಿ ರೂಪದಲ್ಲಿ ಬಂದಿದ್ಯಾ ಅಂತ ಹೇಳಿ. ಹಬ್ಬದ ಹಿಂದಿನ ದಿನ ಯಾರೂ ಆ ಥರ ಬರೋಲ್ಲ ಅಂದರೆ, ಬಟ್ ನಾವು ಹೋಗ್ತಾ ಇರಲಿಲ್ಲ. ಯಾಕೆಂದರೆ ನಾವು ಹಬ್ಬ ಸ್ವಲ್ಪ ಮುಂದಿನ ವಾರ ಮಾಡ್ಕೊಳ್ಳೋಣ ಅಂದ್ಕೊಂಡು ಪ್ಲ್ಯಾನಲ್ಲಿ. ಸ್ವಲ್ಪ ಕಾಯೆಲ್ಲ ಬೇಕಿತ್ತು. ನಾವು ಆಲ್ಮೋಸ್ಟು ಕಾಯಿ ನಾವು ಕೊಳ್ಳೋದಿಲ್ಲ, ನಾವು ಅಲ್ಲೇ ತೊಗೊಂಬರೋದು. ಹಾಗಾಗಿ ಫಂಕ್ಷನ್ಸ್ಗೆಲ್ಲ ಸ್ವಲ್ಪ ಜಾಸ್ತಿ ಬೇಕಿತ್ತಲ್ಲ, ತೊಗೊಂಬರೋಣ ಅಂತ ಹೇಳಿ ಹೋಗಿದ್ದು. ಇದು ಬ್ಲೌಸು ನನಗೆ ಇದರಲ್ಲಿ ಇದೇ ಕಲರ್ ನನಗೆ ಇದೆ, ಅದಕ್ಕೋಸ್ಕರ ಬ್ಲೌಸೇ ನಾನು ಕಟ್ ಮಾಡಿಸಿಲ್ಲ. ಒಂದು 2 ನೆರಿಗೆ ಜಾಸ್ತಿ ಬರುತ್ತೆ ಅಂತೇಳಿ ಹಾಗೆ ಬಿಟ್ಟಿದ್ದೀನಿ. ನೀವು ನೋಡ್ತಾ ಇರ್ಬೋದು. ಹೇಗಿದೆ ಕಲರ್ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಈ ಮ್ಯಾಟ್ ಬಂದು 140ಗೆ 2. ಇದು ಮೇನ್ ಡೋರ್ಗೆಲ್ಲ ಹಾಕೋದಕ್ಕಾಗಲ್ಲ, ರಫೀಸಿಗಾಗಲ್ಲ. ಏನಿದ್ರು ರೂಮ್ಗಳಿಗೆ ಹಾಕ್ಕೊಳ್ಬೋದು ಸಿಂಪಲ್ಲಾಗಿ. ಚೆನ್ನಾಗಿದೆ. ಹಾಗಾಗಿ ಇದನ್ನು 2 ತೊಗೊಂಡಿದ್ದೀನಿ. ಹಾಗೆಯೇ ಈ ಮ್ಯಾಟು ತುಂಬಾ ಇಷ್ಟ ಆಯಿತು. ಇದು ನನ್ನ ಮಗಳು ತೊಗೊಂಡು ಬಂದಿರೋದು. ಬೆಂಗಳೂರಲ್ಲಿ ಡಿಮಾರ್ಟಲ್ಲಿ ತೊಗೊಂಡು ಬಂದಿದ್ದು. ತುಂಬ ದಿನವೇ ಆಗಿತ್ತು. ಮನೆ ಆಲ್ಟ್ರೇಷನ್ ಇತ್ತಲ್ಲ, ಹಾಗಾಗಿ ಇದನ್ನು ಯೂಸ್ ಮಾಡಿರಲಿಲ್ಲ. ಇವಾಗ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಇದು ಒಂದು ಹಾಲು ಉಗ್ಸೋಕ್ಕೆ ಬಟ್ಲು ಅಂತ ನಾನು ಅಂದ್ಕೊಳ್ತೀನಿ. ಯಾಕಂದರೆ ಇದು ಪುರೋಹಿತರು ಬರೆದಿದ್ದಾರೆ ಹೊಸದೊಂದು ಬಟ್ಲು ಬೇಕು ಅಂತ ಹೇಳಿ. ಆಲ್ಮೋಸ್ಟ್ ಇರಬಹುದೇನೋ ಅಂತ ನನ್ನ ಅನಿಸಿಕೆ. ಹಾಗಾಗಿ ಇದೊಂದು ಇರಲಿ ಅಂತ ತೊಗೊಂಡು ಬಂದಿದ್ದೀನಿ.
ಚೆನ್ನಾಗಿದೆ. ಎಲ್ಲೂ ಕಟ್ ಪೀಸ್ ಆ ಥರ ಏನೂ ಬಂದಿಲ್ಲ. ಒಂದೇ ಪೀಸಲ್ಲೆಲ್ಲ ಮಾಡಿದ್ದಾರೆ. ಚೆನ್ನಾಗಿದೆ. ಹಾಗೆಯೇ 2 ವಾಲ್ನ ತೊಗೊಂಡು ಬಂದಿದ್ದೀನಿ. ಕಲರ್ ಅಂತೂ ಸಖತ್ ಇಷ್ಟ ಆಯಿತು. ಒಂಥರ ಡಬಲ್ ಕಲರ್ ಇತ್ತಲ್ಲ, ತುಂಬಾ ಕ್ಯೂಟಾಗಿದೆ ಅಂತ ಹೇಳಿ ಇದನ್ನು ನಾನು ಕೂಡ ತೊಗೊಂಡು ಬಂದಿದ್ದೀನಿ. ಚೆನ್ನಾಗಿದೆ. ಈ ಟೇಬಲ್ ಮೇಲೆ ಇಡೋದಕ್ಕೆ, ಟೀಪಾಯ್ ಮೇಲೆ ಇಡೋದಕ್ಕೆ ಅಂತ ಹೇಳ್ಬಿಟ್ಟು. ಇದು 140 2 ಪೀಸ್ಗೆ. ಚೆನ್ನಾಗಿದೆ. ಫ್ರೆಂಡ್ಸ್, ನೋಡಿದ್ವಲ್ಲ ಹೇಗಿದೆ ಸ್ಯಾರಿಗಳು ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ಮತ್ತೊಂದು ವಿಡಿಯೋ ಜೊತೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ನಗ್ತಾ ಇರಿ, ನಗಿಸ್ತಾ ಇರಿ, ನನ್ನ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.